ವರ್ಷಕ್ಕೊಮ್ಮೆ ಭಕ್ತರಿಗೆ ದರ್ಶನ ನೀಡುವ ತಾಯಿ ಶ್ರೀ ಚೌರಿಕೆ ಲಕ್ಕಮ್ಮ ದೇವಿ. ಮಳಲಿ ಒಂದತ್ತಿನ ಕ್ವಾರಿಕಾ ಭಕ್ತರಿಂದ ದೇವಿಗೆ ವಿಶೇಷ ಪೂಜೆ. ವರ್ಷಕ್ಕೊಮ್ಮೆ ಮಾತ್ರವೇ ಭಕ್ತರಿಗೆ ದರ್ಶನ ನೀಡುವ ಇತಿಹಾಸ ಪ್ರಸಿದ್ಧ ದೊಡ್ಡ ಹೆಣ್ಣಗೆರೆಯ ಶ್ರೀ ಚೌರಿಕೆ ಲಕ್ಕಮ್ಮ ದೇವಿ. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ದೊಡ್ಡ ಹೆಣ್ಣಗೆರೆಯಲ್ಲಿ ನೆಲೆಸಿರುವ ಶ್ರೀ ಚೌರಿಕೆ ಲಕ್ಕಮ್ಮ ದೇವಿ ದೇವಸ್ಥಾನವು ವರ್ಷಕ್ಕೊಮ್ಮೆ ಬಾಗಿಲು ತೆರೆಯಲಿದ್ದು 3 ದಿನಗಳ ಕಾಲ ಭಕ್ತರಿಗೆ ದರ್ಶನ ಭಾಗ್ಯ ಸಿಗಲಿದೆ. ಹೊಸದುರ್ಗ ತಾಲೂಕಿನ ಮಳಲಿಯ ಒಂದೊತ್ತಿನ ಕ್ವಾರಿಕಾ ಭಕ್ತರಿಂದ ಶುಕ್ರವಾರ ತಾಯಿಗೆ ಒಳೆ ಪೂಜೆ ನೆರವೇರಿಸಲಾಯಿತು. ಪೂಜೆ ವೇಳೆ ಮಳಲಿ ಭಕ್ತರು ಕ್ವಾರಿಕಾ ಎಂದು ದೇವಿಯನ್ನ ಕೂಗುವುದು ವಿಶೇಷವಾಗಿತ್ತು. ಒಳೆ ಪೂಜೆ ಮಾಡಿ ಮೆರವಣಿಗೆ ಮೂಲಕ ದೇವಿಯನ್ನ ದೇವಸ್ಥಾನಕ್ಕೆ ಕರೆತರಲಾಯಿತು. ಈ ವೇಳೆ ದೇವರಿಗೆ ಇಷ್ಟವಾದ ತೆಂಗಿನಕಾಯಿಯನ್ನ ರಸ್ತೆಯುದ್ದಕ್ಕೂ ಹೊಡೆಯುವ ಮೂಲಕ ಭಕ್ತರು ದೇವಿಗೆ ಭಕ್ತಿ ಅರ್ಪಿಸಿದರು. ಒಳೆ ಪೂಜೆಯಲ್ಲಿ ಸಹಸ್ರಾರು ಭಕ್ತರು ಪಾಲ್ಗೊಂಡು ದೇವಿಯ ದರ್ಶನ ಪಡೆದರು. ಇದೇ ಸಂದರ್ಭದಲ್ಲಿ ದೇವಿಯ ದೇವಸ್ಥಾನಕ್ಕೆ ಭಕ್ತರೇ ಹಣ ಹೊಂದಿಸಿ ದೊಡ್ಡಗೆರೆಯಲ್ಲಿ ಸರ್ಕಲ್ನಲ್ಲಿ ಮಹಾದ್ವಾರವನ್ನು ನಿರ್ಮಿಸಿದ್ದು ಇಂದು ಗ್ರಾಮ ಪಂಚಾಯತ್ ಸದಸ್ಯ ಪ್ರಶಾಂತ್ ನೇತೃತ್ವದಲ್ಲಿ ಪೂಜೆ ಸಲ್ಲಿಸಿ ಉದ್ಘಾಟನೆ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಡಿ ಜಗದೀಶ್, ಜಯಣ್ಣ, ಸಿಡಿ ಚಂದ್ರಶೇಖರ್ ಸೇರಿದಂತೆ ಹಲವಾರು ಪ್ರಮುಖರು ಭಕ್ತರು ಉಪಸ್ಥಿತರಿದ್ದರು. ವರ್ಷಕ್ಕೊಮ್ಮೆ ಏನು ಓಪನ್ ಅಲ್ಲ, ಅದು ಏನಾದ್ರು ಇದಕ್ಕೆ ಸೂತಕ ಬಂದು ಏನಾದ್ರು ಪ್ರಾಬ್ಲಮ್ ಆಗಿ ಏನಾದ್ರು ತೊಂದರೆ ಆದಾಗ ಅವ್ರಿಗೆ ಅಲ್ಲಿ ಮಳೆಯಲ್ಲಿದ್ದಾರಲ್ಲ ಅವ್ರಿಗೆ ಅದು ಗೋಚರವಾಗತ್ತಂತ ಈ ಥರ ಆಗಿದೆ ಅಂತ. ಅವಾಗ ಬಂದಿಲ್ಲಿ ಹಿಂಗಾಗಿದೆ ಅಂತ ಹೇಳ್ಬಿಟ್ಟು ಊರವ್ರಿಗೆಲ್ಲ ಹೇಳ್ಬಿಟ್ಟು ಅದಕ್ಕೆ ಒಳೆ ಪೂಜೆ ಅಂತ ಮಾಡ್ತಾರೆ. 5 ವರ್ಷಕ್ಕೊಮ್ಮೆ ಕಲ್ಲತ್ತಿಗಿರಿಗೆ ಹೋಗಿ ಅಲ್ಲಿ ವಿಶೇಷವಾಗಿ ಪೂಜೆ ಮಾಡ್ಕೊಂಡು 15 ದಿವಸ ಇಲ್ಲಿಂದ ನಡ್ಕೊಂಡು ಹೋಗೋದು ನಡ್ಕೊಂಬರೋದು. ಇದುವರೆಗೂ ಅಷ್ಟು ಕಿಲೋಮೀಟ್ರು ದೇವ್ರು ಹೊತ್ಕೊಂಡ್ಬರ್ತಾರೆ ಕಲ್ಲತ್ತಿಗಿರಿಗಿಂದ. ಆಮೇಲೆ ಅದನ್ನು ಅದ್ರದ್ದು ನೈವೇದ್ಯಕ್ಕಾಗಲಿ ಅದಕ್ಕೆ ಏನೇ ಪೂಜೆ ಪುನಸ್ಕಾರ ಆಗಲಿ ಅದು ಗಾಡೀಲಿ ಎತ್ತಿನ ಗಾಡೀಲಿ ಎತ್ತು ಮರದ ಗಾಡಿ ಟೈರಿಂಗ್ ಗಾಡಿನ ಉಪಯೋಗಿಸಲ್ಲ. ಆ ಥರ ಉಪಯೋಗಿಸ್ಕೊಂಡು ಕೆಲವೊಂದು ಅದರದ್ದು ನೈವೇದ್ಯ ಮಾಡೋದಕ್ಕೆ ಕತ್ತೆ ಮೇಲೆ ಎಲ್ಲ ಹಾಕ್ಕೊಂಡು ಅದನ್ನು ವಿಶೇಷವಾಗಿ ತಗೊಂಬಂದು ಇಲ್ಲಿ ಭಾರಿ ನಡುಮಣಿಂದ ಬರೀ ಕಾಲಲ್ಲಿ ಹೋಗಿ ಬರೀ ಕಾಲಲ್ಲಿ ನಡಿಗೆಯಲ್ಲಿ ಹೋಗಿ ನಡಿಗೆಯಲ್ಲಿ ಬರೋದು. ಊರು ಕೆಲವೊಂದು ಒಳೆ ಪೂಜೆ ಮಾಡಿರೋ ಅಷ್ಟೇ ಪೂಜೆ ನಡುಮುಡಿ ಮೇಲೆ ಎಲ್ಲ ಉಪವಾಸ ಇದ್ದು ಹೊರಗಟ್ಲೆ ಎಲ್ಲ ಆಗಿ ವಿಶೇಷ ಮಾಡ್ತಾರೆ. ಆಮೇಲೆ ಇದಕ್ಕೆಲ್ಲ ಅರಿಕೆ ಮಾಡ್ಕೊಂಡ್ರೆ ಎಲ್ಲರೂ ಕೆಲಸಗಳಾಗಿರ್ತವೆ. ಎಲ್ಲ ಕೆಲಸ ಆಗಿರೋದ್ರಿಂದ ಭಾರಿ ಭಯ ಭಕ್ತಿಯಿಂದ ನಡ್ಕೊಂತಾರೆ. ಇದಕ್ಕೆ ಭಾರಿ ವಿಶೇಷ ನಡೆಯುತ್ತೆ. ಭಾರಿ ಹೊರಗಡೆಯಿಂದ ತುಂಬ ಜನ ಬರ್ತಾರೆ. ಕಾಯಿಂದು ಇದಕ್ಕೆ ಭಾರಿ ಪ್ರೇಮ. ಕಾಯಿಂದು ಲಕ್ಷಗಟ್ಟಲೆ ಕಾಯಿ ಹೊಡಿತಾರೆ. ಈಗ ಅರ್ಚನೆ ದರ್ಶನ ಯಾವಾಗಲೂ ಅದಕ್ಕೆ ಪೂಜಾರೇ ಇಲ್ಲ. ಇಡೀ ಯಾರು ಬರ್ತಾರೆ ಎಲ್ಲರೂ ಪೂಜಾರಿ. ಅದಕ್ಕೆ ದೇವಸ್ಥಾನಕ್ಕೆ ಹೋಗೋರೆಲ್ಲ ಪೂಜಾರೇ. ಯಾವುದು ಎನಿ ಟೈಮ್ 24 ಅವರ್ಸ್ ಪೂಜೆ ಮಾಡ್ಬೋದು. ಯಾವಾಗಲೂ ಬೀಗ ಹಾಕಿದ್ರೆ ಬಾಗಿಲಿಗೆ ಒಂದು ವಿಗ್ರಹ ಹಾಕಿದ್ದಾರೆ. ಆ ವಿಗ್ರಹನೇ ಪೂಜೆ ಮಾಡೋದು. ಇನ್ನು ಅಪ್ಪನೇ ಕೇಳೋದಾದ್ರೆ ವಿಗ್ರಹನೇ ಕೇಳೋದು. ಬಾಗಿಲಲ್ಲಿರೋದನ್ನ ಏನಾದ್ರು ಕಾಣಿಕೆ ಹಾಕಿದ್ರೆ ಬಾಗಿಲಲ್ಲಿ ಒಂದು ಉಂಡೆ ಮಾಡಿದರೆ ಬಾಗಿಲಲ್ಲೇ ಹಾಕ್ತಾರೆ. ಪ್ರತಿಯೊಂದು ಅಲ್ಲಿ ಬಾಗಿಲಲ್ಲೇ ನಡೆಯೋದ್ರಿಂದ ಇದಕ್ಕೆ ಯಾರೇ ಪೂಜಾರಿ ಇಲ್ಲ, ಎಲ್ಲರೂ ಹೋಗಿ ಪೂಜೆ ಮಾಡ್ಬೋದು. ಎಲ್ಲರೂ ಯಾವಾಗಲಾರು ಹೋಗ್ಲಿ 24 ಅವರ್ಸ್ ಓಪನ್ ಇರುತ್ತೆ, ಪೂಜೆ ಮಾಡ್ಬೋದು. ಪೂಜೆ ಮಾಡ್ಬೋದು. ಅಂದ್ರೆ ಒಳಗೆ ಪೂಜಾರಿ ಇರ್ತಾರೆ. ಅವಾಗ ಅವ್ರು ನಾವು ಪೂಜೆ ಸಾಮಗ್ರಿಗಳು ಕೊಟ್ಟರೆ ನಮಗೆ ಪೂಜೆ ಮಾಡಿ ನಮಗೆ ಪ್ರಸಾದ ಕೊಡ್ತಾರೆ. ಒಳಗಡೆ ಏನಿಲ್ಲ ಸರ್, ಪೂಜೆ ಮಾಡಿರೋದ್ರಲ್ಲಿ ಯಾವ ಥರ ಇರುತ್ತೆ ಅದೇ ಥರ ಇರುತ್ತೆ. ಯಾವುದೇ ಥರದ್ದು ಏನಿರಲ್ಲ. ಪೂಜೆ ದೇವ್ರನ್ನ ಇಟ್ಬಿಟ್ಟು ಹೊರಗಡೆ ಎಲ್ಲ ಸೌದೆ ತಂದುಬಿಟ್ಟು ಅದಕ್ಕೆ ವಿಶೇಷವಾದ ಸೌದೆ ಎಲ್ಲ ತಂದು ಎಲ್ಲ ಫುಲ್ ಮಾಡಿ ಕೈ ಬಿಟ್ಟಿರ್ತಾರೆ. ಅದೇ ಸೌದೆಯಲ್ಲಿ ಇವತ್ತು ಹಿಂಗೆ ಓಪನ್ ಆದಾಗ ಅದರಲ್ಲಿ ಅಡುಗೆ ಮಾಡ್ತಾರೆ. ಇಲ್ಲ ಆ ಥರದ್ದೇನಿರಲ್ಲ ಸರ್, ಆ ಥರದ್ದೇನಿರಲ್ಲ. ಇಲ್ಲ ಸರ್, ಆ ಥರ ಏನಿಲ್ಲ. ಭಾರಿ ವಿಶೇಷ ನಡೆಯುತ್ತೆ. ಒಳಗಡೆ ಏನು ಸರ್, ದೇವರೊಂದು ಮಂಟಪ ಇದೆ. ಅಲ್ಲಿ ದೀಪ ಪೂಜೆ ಮಾಡಿದ್ರೆ ಎಷ್ಟು ಬಿಟ್ಟರೆ ಒಂದು ಪೆಟ್ಟಿಗೆ ಇದೆ. ಅದರಲ್ಲಿ ಇಟ್ಕೊಂಡು ಎಲ್ಲ ಸಾಮಗ್ರಿ ಅದು ಸಾಲಿಗ್ರಾಮ ಅಂತ ಸರ್ ಇವತ್ತು ಓಪನ್ ಮಾಡ್ತಾರೆ ಸರ್. ಈಗ ಓಪನ್ ಮಾಡ್ತಾರೆ. ಇವತ್ತೆಲ್ಲ ಸಾಯಂಕಾಲ ಪೂಜೆ ಆಗಿಬಿಟ್ಟು ನಾಳೆ ಎಲ್ಲ ಕ್ಲೋಸ್ ಮಾಡಿ ಬೀಗ ಹಾಕೊಂಡು ಹೋಗ್ಬಿಟ್ರೆ ಇನ್ನು ಮತ್ತೇನಾದ್ರು ಪ್ರಾಬ್ಲಮ್ ಆದ್ರೆ ಮಾತ್ರ ಬಂದು ಓಪನ್ ಮಾಡಿದ್ಬಿಟ್ರೆ ಮತ್ತೆ ಓಪನ್ ಮಾಡೋದಿಲ್ಲ. ಆಮೇಲೆ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕು ದೊಡ್ಡ ಹೆಣ್ಣಗೆರೆ ಸರ್ಕಲ್ನಲ್ಲಿ ದೊಡ್ಡ ಹೆಣ್ಣಗೆರೆಯಲ್ಲಿ ವಾಸವಾಗಿರುವಂತಹ ದೊಡ್ಡ ಹೆಣ್ಣಗೆರೆಯಲ್ಲಿ ನಿಲ್ಲಿಸಿರುವಂತಹ ಶ್ರೀ ಚೌರಿಕೆ ಲಕ್ಕಮ್ಮ ದೇವಿ ಮತ್ತು ಶ್ರೀ ಕರಿಯಮ್ಮ ದೇವಿ ಈ ಒಂದು ದೇವಸ್ಥಾನದ ವಿಚಾರದಲ್ಲಿ ಇವತ್ತು ಸಮಸ್ತ ಭಕ್ತಾದಿಗಳೆಲ್ಲರೂ ಕೂಡ ಎಲ್ಲ ಸಮಾಜದವರು ಕೂಡ ಸೇರಿ ಇವತ್ತು ದೊಡ್ಡೆಣ್ಣಗೆರೆ ಸರ್ಕಲ್ನಲ್ಲಿ ಶ್ರೀ ಚೌರಿಕೆ ಲಕ್ಕಮ್ಮ ದೇವಿ ಮತ್ತು ಶ್ರೀ ಕರಿಯಮ್ಮ ದೇವಿ ಅನ್ನೋ ಒಂದು ಮಹಾದ್ವಾರವನ್ನು ಸಹಸ್ರಾರು ಜನರ ಸಮ್ಮುಖದಲ್ಲಿ ಇವತ್ತು ಲೋಕಾರ್ಪಣೆ ಆಗಿದೆ. ಇವತ್ತು ಚೌರಿಕೆ ಲಕ್ಕಮ್ಮನ ಬಗ್ಗೆ ಒಂದು ದೊಡ್ಡ ಇತಿಹಾಸವಿದೆ. ಏಕೆಂದರೆ ಹೊಸದುರ್ಗ ತಾಲೂಕು ಮಳಲಿ ಗ್ರಾಮದಿಂದ ಬಂದು ಇದು ದೊಡ್ಡೆಣ್ಣಗೆರೆ ಗ್ರಾಮದಲ್ಲಿ ಸುಮಾರು ವರ್ಷಗಳ ಹಿಂದೆ ನೆಲೆಸಿ ಇಡೀ ರಾಜ್ಯದಲ್ಲಿ ಭಕ್ತಾದಿಗಳನ್ನು ಹೊಂದಿದೆ. ಇಡೀ ರಾಜ್ಯದ ಭಕ್ತಾದಿಗಳು ಕೂಡ ಇವತ್ತು ಏನು ಪ್ರತಿ ವರ್ಷ ನಡೆಯುವಂಥ ಚೌರಿಕೆ ಲಕ್ಕಮ್ಮನ ಒಳೆ ಪೂಜೆಯಲ್ಲಿ ಅದು ಇವತ್ತು ವಿಶೇಷವಾಗಿ ಇವತ್ತು ಕೂಡ ಒಳೆ ಪೂಜೆ ನಡೀತಾ ಇದೆ. ಸಹಸ್ರಾರು ಭಕ್ತರು ಕೂಡ ಇವತ್ತು ಈ ಒಂದು ಒಳೆ ಪೂಜೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ.
ಪ್ರತಿ ವರ್ಷ ಈ ದೇವರದ ಒಂದು ಕಾರ್ಯ ಅಂತಂದರೆ ಪ್ರತಿ ವರ್ಷ ವರ್ಷದಲ್ಲಿ ಒಂದು ದಿನ ಮಾತ್ರ ಈ ದೇವಿಯ ಬಾಗಿಲನ್ನು ತೆಗೆಯುತ್ತೆ. ಸಹಸ್ರಾರು ಜನರು ಈ ಒಂದು ದೇವಸ್ಥಾನದ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಈ ದೇವತೆಗೆ ಒಂದು ಶ್ರೇಷ್ಠ ಅಂತಂದರೆ ತೆಂಗಿನಕಾಯಿ. ಲಕ್ಷಾಂತರ ಜನ, ಸಾವಿರಾರು ಜನ ಇವತ್ತು ತೆಂಗಿನಕಾಯಿ ಹೊಡೆಯೋದ್ರ ಮುಖಾಂತರ ಇವತ್ತು ಹೊಳೆ ಪೂಜೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅಂದರೆ ಏನು ಮೂಲ ಸ್ವಾಮಿ ದೇವತೆ ನೆಲೆಸಿರುವಂಥ ಸ್ಥಾನದಿಂದ ನಮ್ಮ ಏನು ದೊಡ್ಡಣ್ಣಗೆರೆ ಕೆರೆಯಲ್ಲಿ ಒಂದು ಗಂಗೆ ಪೂಜೆ ಮಾಡೋದ್ರ ಮುಖಾಂತರ, ಆ ತೆಂಗಿನಕಾಯಿಯನ್ನು ಹೊಡೆಯೋದ್ರ ಮುಖಾಂತರ ಆ ಒಂದು ಏನು ಹೊಳೆ ಪೂಜೆಯಲ್ಲಿ ಆ ಒಂದು ಭವ್ಯ ಮೆರವಣಿಗೆಯಲ್ಲಿ ತಾಯಿ ದೇವಸ್ಥಾನಕ್ಕೆ ಬಂದು ಇದು ವಿಶೇಷ ಪೂಜೆ ಕೂಡ ನಡೀತಾ ಇದೆ. ಅಂದರೆ ಈ ದೇವರದು ಮಹಿಮೆ ಏನು, ಯಾವ ಥರ? ಈ ದೇವತೆ ಬಗ್ಗೆ ಅಂತಂದರೆ ಇಲ್ಲಿ ಬೇರೆ ಥರ ಆಡಂಬರ ಆಗಲಿ ಮತ್ತೊಂದಾಗಲಿ ಯಾವುದೂ ಇಲ್ಲ. ಈ ದೇವರಿಗೆ ಬರೀ ಶ್ರೇಷ್ಠ ಅಂದರೆ ತೆಂಗಿನಕಾಯಿ. ಶುಕ್ರವಾರ ಮತ್ತು ಮಂಗಳವಾರ ವಿಶೇಷವಾಗಿ ಪೂಜೆ ನಡೆಯುತ್ತದೆ. ಮತ್ತು ಇಷ್ಟು ವರ್ಷದಲ್ಲಿ ಒಂದು ವಿಶೇಷವಾಗಿ ಏನಂತಂದರೆ ಕೇವಲ ಒಂದು ಸರಳವಾಗಿ, ಅಂದರೆ ನೀವು ದೇವಸ್ಥಾನ ನೋಡಿರ್ಬೋದು, ಅದರಲ್ಲಿ ಒಂದು ಸಿಂಪಲ್ ಆಗಿರುವಂಥ ಒಂದು ಗೋಪುರದಲ್ಲೇ ಅಂದರೆ ನಿಲ್ಲಿಸಿದೆ. ಈ ವರ್ಷ ಇಷ್ಟು ವರ್ಷ ಕೂಡ ಅಪ್ಪಣೆಯನ್ನು ಕೊಟ್ಟಿಲ್ಲದೆ ಇರೋದು ಈ ವರ್ಷ ಒಂದು ದೇವಸ್ಥಾನದ ಹೊಸದಾಗಿ ದೇವಸ್ಥಾನ ಮಾಡೋಕ್ಕೆ ಅಪ್ಪಣೆ ಆಗಿದೆ. ಸುಮಾರು ವರ್ಷ ಕೇಳಿದ್ರು ಕೂಡ ಅಪ್ಪಣೆ ಆಗಿರಲ್ಲ. ಈ ಸತಿ ಅಪ್ಪಣೆ ಆಗಿದೆ. ಇನ್ನೇನು ಮುಂದಿನ ದಿನಗಳಲ್ಲಿ ಎಲ್ಲ ಕಮಿಟಿಯವರು, ಅಂದರೆ ಮಳಲಿಯವರು ಮತ್ತು ಚೌರಿಗೆಲಕ್ಕಮ್ಮ ದೇವಸ್ಥಾನ ಕಮಿಟಿಯವರೆಲ್ಲ ಸೇರಿ ಆ ಒಂದು ದೇವಸ್ಥಾನನ ಹೊಸದಾಗಿ ಪ್ರಾರಂಭ ಮಾಡೋಕ್ಕಂತ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ, ನಡೀತಾ ಇದೆ. ಯಾವ ಥರ ಕಷ್ಟಗಳನ್ನು ನಿವಾರಣೆ ಮಾಡುತ್ತೆ? ಏನು ಇಲ್ಲಿ ಏನಂತಂದರೆ ಇದು ಸರಳವಾಗಿ ಎಲ್ಲ ಭಕ್ತಾದಿಗಳಿಗೂ ಕೂಡ ಇಲ್ಲಿ ಯಾವುದೇ ರೀತಿ ಹಣ ಆಗಲಿ ಮತ್ತೊಬ್ಬರಲ್ಲಿ ಕಮಿಟಿ ಅವರು ಇವರು ಯಾರಿಲ್ಲ. ಪ್ರತಿ ಶುಕ್ರವಾರ ಮತ್ತು ಮಂಗಳವಾರ ನಡೆಯುವಂಥ ಪೂಜೆಯಲ್ಲಿ ಶ್ರೀ ಚೌಡಿಗೆ ಲಕ್ಕಮ್ಮ ದೇವಿಯ ಪಾದಗಳಿಂದ ವಂದಿಸುತ್ತಾ, ಏನು ಇವತ್ತು ಈ ಚೌಡಿಗೆ ಲಕ್ಕಮ್ಮ ದೇವಿ ಮತ್ತು ಕರಿಯಮ್ಮ ದೇವಿಯ ಒಂದು ಆರ್ಚನ ನಿರ್ಮಾಣ ಮಾಡಿದ್ದಾರೆ. ಬರೀ ಒಂದು 8 ದಿವಸದಲ್ಲಿ ಪ್ರಾರಂಭ ಮಾಡಿ ಮುಗಿಸಿದ್ದಾರೆ. ಅದು ದೇವಿಯ ಶಕ್ತಿ. ಅದು ಯಾಕಂದರೆ ಎಲ್ಲರೂ ಮಾಡೋಕ್ಕಾಗೋದಿಲ್ಲ. ಅದು ದೇವಿಯ ಶಕ್ತಿಯಿಂದ ಆಗಿದೆ. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ. ಈಗ ಹೊಳೆ ಪೂಜೆ ಇದೆ, ವರ್ಷಕ್ಕೊಮ್ಮೆ ದೇವಸ್ಥಾನ ಓಪನ್ ಆಗುತ್ತೆ. ಅದು ಓಪನ್ ಆಗಿ ಇಡೀ ಸುತ್ತಮುತ್ತ ಗ್ರಾಮದವರು ಭಾಳ ಖುಷಿಯಿಂದ ಭಾಳ ಸಂಭ್ರಮದಿಂದ ಇದನ್ನು ಆಚರಣೆ ಮಾಡ್ತಾರೆ. ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳಿಕೊಂಡು ನನ್ನ ಮಾತು. ಅಲ್ಲ, ಯಾಕೆ ವರ್ಷಕ್ಕೊಮ್ಮೆನೇ ಯಾಕೆ ಓಪನ್ ಆಗೋದು? ಅದುವರೆಗೂ ಏನು ಮಾಡುತ್ತೆ, ಏನು? ಆ ದೇವಿಯ ವಿಶೇಷ ಅದು. ಈಗ ನಾವು ಹಾಸನದಲ್ಲಿ ನೋಡಿದ್ದೀವಲ್ಲ, ಅದೇ ಥರ ಇಲ್ಲಿ ಹಾಸನಮ್ಮ ದೇವಸ್ಥಾನ ನೋಡಿದ್ದೀವಲ್ಲ, ಅದೇ ರೀತಿಯಲ್ಲಿ ಇಲ್ಲಿ ವರ್ಷಕ್ಕೊಮ್ಮೆ ಮಾತ್ರ ಇಲ್ಲಿ ಓಪನ್ ಆಗೋಂಥದ್ದು. ಆ ದೇವಿಯ ಒಂದು ವಿಶೇಷ. ಯಾವಾಗ ಓಪನ್ ಆಗುತ್ತೆ, ಯಾವಾಗ ಬಾಗಿಲಾಗುತ್ತೆ? ಅದು ಏನಾದ್ರು ಒಂದು ಸ್ವಲ್ಪ ತೊಂದರೆ ಆದರೆ ಅಪ್ಪಣೆ ಕೊಟ್ಟಾಗ ಮಾತ್ರ ಅದು ಓಪನ್ ಆಗೋಂಥದ್ದು. ಆಮೇಲೆ ಭಾಳ ವಿಜೃಂಭಣೆಯಿಂದ ಆ ದೇವಿಗೆ ತೆಂಗಿನಕಾಯಿ ಹೊಡೆಯೋದು ಅಂಥದ್ದು ಭಾಳ ವಿಶೇಷ. ಇಲ್ಲಿ ನೀವು ಈಗ ನೋಡಿದ್ರೆ ಇನ್ನು ಸ್ವಲ್ಪ ಹೊತ್ತಿಗೆ ದಾರಿ ಉದ್ದಕ್ಕೂ ತೆಂಗಿನಕಾಯಿ ಹೊಡ್ಕೊಂಡು ವಿಜೃಂಭಣೆಯಿಂದ ದೇವ್ರನ್ನ ಒಳಗೆ ಹತ್ಕ ಸಾಗಿಸ್ಕೊಂಡು ಹೋಗುವಂಥ ಕಾರ್ಯಕ್ರಮ ಇದೆ. ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ಕೇಳ್ಕೊಂಡು ಈ ದಿವಸ ಏನು ಚಿಕ್ಕನಾಯಕನಹಳ್ಳಿ ತಾಲೂಕು ಅಂದಿಕೆರೆ ಹೋಬಳಿ ದೊಡ್ಡೆಣ್ಣೆಗೆರೆ ಗೇಟ್ನಲ್ಲಿ ಚೌರಿಕೆ ಲಕ್ಕಮ್ಮ ದೇವಿ ಮತ್ತು ಕರಿಯಮ್ಮ ದೇವರ ದ್ವಾರ ಬಾಗಿಲನ್ನು ಇವತ್ತು ಮಾಡಿ ಓಪನ್ ಮಾಡಲಾಗಿದೆ. ಇದು ಕೇವಲ 10 ದಿವಸದಿಂದ ಪ್ರಶಾಂತ್ ಅವರು, ಸೋಮಣ್ಣವರು ಮತ್ತು ಚಂದ್ರಶೇಖರ್ ಅವರು ಇವರೆಲ್ಲರೂ ಕೂಡ ಒಂದು ತಯಾರಿ ಮಾಡಿಕೊಂಡು 8 ದಿವಸದಲ್ಲಿ ಕೆಲಸವನ್ನು ಮಾಡಿ ಮುಗಿಸಿದ್ದಾರೆ. ಈ ದೇವಿ ಒಂದು ಗುಡಿಸಲಲ್ಲಿ ಇರ್ತಕ್ಕಂಥದ್ದು, ಚಿಕ್ಕ ಗುಡಿಸಲು ಮತ್ತು ಸರ್ಬನ್ನು ಹೊಂದಿರತಕ್ಕಂಥದ್ದು. ಇದು ಒಂಥರ ನೀವು ನಾಗದೇವತೆಗಳು ಎಲ್ಲಿ ಗೊಲ್ರಟ್ಟಿಗಳಲ್ಲಿ ನೋಡ್ತಾ ಇದ್ದೀರಾ ಆ ಥರ ಆ ನಿಟ್ಟಿನಲ್ಲಿದೆ. ಹಾಸನ ಮುತ್ತರ ವರ್ಷಕ್ಕೊಂದ್ಸತಿ ಅಥವಾ 5 ವರ್ಷ ಆಗ್ಬೋದು ಅಪ್ಪಣೆ ಕೊಟ್ಟಾಗ ಮಾತ್ರ. ಮಳಲಿಲಿ ಅವ್ರಿಗೆ ಏನು ಕನಸಲ್ಲಿ ಅಥವಾ ಏನೋ ದೇವಿ ಕಾಣುತ್ತಾಳೆ, ಆ ನಂತರ ಬಂದು ಇಲ್ಲಿ ಪೂಜೆ ಮಾಡ್ತಕ್ಕಂಥದ್ದು. ಹೇಗೆ ಬಾಳೆಹಣ್ಣು ಎಸೆಯೋದು ತೇರುಗಳಿಗೆ ನಾವೆಲ್ಲ ನೋಡಿದ್ವಿ, ಅದೇ ರೀತಿ ಇಲ್ಲಿ ಕಾಯಿಯನ್ನು ಹೊಡೆಯತಕ್ಕಂಥದ್ದು. ಕಾಯಿ ಕೊಟ್ಟರೆ ಈ ದೇವಿ ಇದು ತೆಂಗಿನ ನಾಡು, ಚಿಕ್ಕನಾಯಕನಹಳ್ಳಿ ಕಂಗಿನ ಬೀಡು, ಅದರಿಂದ ಕಲ್ಪವೃಕ್ಷ. ಅದರಿಂದ ಈ ಒಂದು ತೆಂಗಿನಕಾಯಿಯನ್ನು ಹೊಡೆದು ತಮ್ಮ ಇಷ್ಟಾರ್ಥಗಳನ್ನು ಪೂರೈಸ್ಕೊಂತಾರೆ. ಈಗ ಮಕ್ಕಳಾಗಿದ್ದಂಥವ್ರು ನಮಗೆ ಮದುವೆ ಆಗಿ ಮಕ್ಕಳಾಗಿಲ್ಲ, ಭಾಳ ವರ್ಷ ಆಗಿದೆ ಅಂತಕ್ಕಂಥದ್ದು, ಮದುವೆ ಆಗಿಲ್ಲ ಮಗಳಿಗೆ ಅಂತಕ್ಕಂಥದ್ದು, ಮಗನಿಗೆ ಕೆಲಸಕ್ಕಿಲ್ಲ ಅಂಥದ್ದು, ಮನೆ ಕಟ್ಸ್ತಕ್ಕಂಥದ್ದು, ಜಮೀನು ತಾಣ ಅಂಥದ್ದು, ಯಾವುದೇ ಇದ್ರೂ ದೇವಿಯನ್ನು ಬಂದು ಅಪ್ಪಣೆ ಕೇಳ್ಕೊಂಡು ಹೋಗ್ಬಿಟ್ಟು ಆಮೇಲೆ ಬಂದು ಒಂದು ಕೋಳಿನೋ ಒಂದು ಮರಿನೋ ಒಪ್ಪಿಸಿ ಅವರ ಸಂಬಂಧಿಕರನ್ನೆಲ್ಲ ಕರ್ಕೊಂಬಂದು ಊಟ ಮಾಡ್ಕೊಂಡು ಜನಗಳಿಗೆ ಊಟ ಹಾಕಿ ಹೋಗಿ ಮಾಡೋ ಅಂಥದ್ದು. ಈ ದಿವಸ ಏನು ಮಾಡ್ತಾರೆ ಅಂದರೆ ಹೊಳೆ ಪೂಜೆ, ಗಂಗಾ ಸ್ನಾನ ಮಾಡಿಸ್ಕೊಂಡು ದೇವಿನ ನೆಡುಮುಡಿ ಮೇಲೆ ಎಲ್ಲರೂ ಕೂಡ ಬರಿಗಾಲಲ್ಲಿ ಬರ್ತಕ್ಕಂಥ ಕೆಲಸವನ್ನು ಮಾಡಿ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಈ ಭಾಗದ ಎಲ್ಲ ಜನಾಂಗದವರು ಕೂಡ, ಇದು ಯಾವುದೇ ಒಂದು ಜಾತಿ ಧರ್ಮಕ್ಕೆ ಸೀಮಿತ ಅಲ್ಲ. ಅದರಿಂದ ಎಲ್ಲರೂ ಕೂಡ ಕೈ ಜೋಡಿಸಿದ್ದಾರೆ. ಎಲ್ಲರೂ ಕೂಡ ಮತ್ತೊಮ್ಮೆ ನಾನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಿ ಡಿ ಚಂದ್ರಶೇಖರ್ ಅಂತ ಚಿಕ್ಕನಾಯಕನಹಳ್ಳಿ ಎಲ್ಲರೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ?
ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.